विद्यासे जिथे लक्ष्मी वसे तिथे देसी तू जना अखंड सुख संपदा मूर्त मन मंदिरी नित्य राहो तुझी सिद्धी यावी साधनेने घडू दे सेवा हाच वरदे हे शारदे मूर्त मन मंदिरी नित्य राहो तुझी ಧನ್ಯವಾದಗಳು. ಸ್ವಾಗತ 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 ಸ್ವಾಗತವನ್ನು ನೀಡುತ್ತಿರು ಹರ್ಷದಿಂದ ನಲಿಯುತ್ತ ಸ್ವಾಗತವನ್ನು ನೀಡುತ್ತಿರು ಹರ್ಷದಿಂದ ನಲಿಯುತ್ತ ಸುಸ್ವಾಗತವನ್ನು ಬಯಸುತ್ತಿರು ನಯನದಲ್ಲಿ ನಲಿಯುತ್ತ ಸುಸ್ವಾಗತವನ್ನು ಬಯಸುತ್ತಿರು ನಯನದಲ್ಲಿ ನಲಿಯುತ್ತ ರಾಗ ಭಾವ ತಾಳ
ದಿನ ಮಳೆ ಸುರಿಸಿ ಸುವಾಲಿ ಹಾಡು ಇಂದು ಸುಮಧುರ ಸುಸಮಯ ನಲ್ಲಿ ನಲ್ಲಿ ಹೆಜ್ಜೆ ತಾಳದಿಂದ ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ ಸ್ವಾಗತ ಕೋರು ನೀ ಮನವೇ ಸ್ವಾಗತ ಕೋರು ನೀ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಸಸ್ಸನಿ ಸಸ್ಸನಿ ಗರಿನಿ ಸಾ ಸಸ್ಸನಿ ಸಸ್ಸನಿ ಮಮ ಗನಿ ಪಾ ಸಸ್ಸನಿ ಸಸ್ಸನಿ ಗರಿನಿ ಸಾ ಸಸ್ಸನಿ ಸಸ್ಸನಿ ಮಮ ಗನಿ ಪಾ ಜೋರಾದ ಚಪ್ಪಾಳೆ. ನಮಸ್ಕಾರ. ಈಗಾಗಲೇ ಉದ್ಘಾಟನೆಯನ್ನು ಮುಗಿಸಿ ನಮ್ಮ ಶಾಲೆಯ ರಜತ ಮಹೋತ್ಸವದ ಸಂಭ್ರಮದಲ್ಲಿ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರು ಆಸೀನರಾಗಿದ್ದಾರೆ. ಇದು ನಮಗೆ ತುಂಬ ಸಂತೋಷವನ್ನು ಕೊಡ್ತಾ ಇರತಕ್ಕಂಥ ಶುಭ ದಿನ. ಈ ಶುಭ ದಿನದ ಸಂದರ್ಭದಲ್ಲಿ ನಮ್ಮ ಶಾಲೆ ಪ್ರಾರಂಭವಾಗಿದ್ದರಿಂದ ಇಂದಿನವರೆಗೂ ಬಹುಸಂಖ್ಯಾತರು ಈ ಶಾಲೆಗಾಗಿ ದುಡಿದಿದ್ದಾರೆ. ಸರ್ವರಿಗೂ ಆಕಾಶತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅಂದರೆ ಹೇಗೆ ಧರೆಗಿಳಿದ ಸಮಸ್ತ ಜಲ ಪ್ರಕೃತಿಯ ಕಡಲಿನ ಮಡಿಲಿಗೆ ಸೇರುವುದೋ ಅಂತೆಯೇ ಸರ್ವದೇವರಿಗೆ ಸಲ್ಲಿಸಿದ ಪ್ರಾರ್ಥನೆ ವಿಷ್ಣುವಿನ ಅಡಿದಾವರಿಗೆ ಮುಡಿಪಾಗಿರುತ್ತದೆ. ಈ ಸಭಾ ಸಂಸ್ಥಾನದ ಶುಭ ವೇದಿಕೆ ಮೇಲೆ ತಮ್ಮ ಸೌರಭ ಸಾನ್ನಿಧ್ಯ ನೀಡಿರುವ ಸರ್ವ ಗಣ್ಯಗಣಕ್ಕೆ ನಮ್ಮ ಹುಕ್ಕಳ್ಳಿ ಶಾಲೆಯ ಬೆಳ್ಳಿ ಮಹೋತ್ಸವದ ಶುಭಾಶಯ ಹಾಗೂ ಈ ರಜತ ರಾಜ್ಯದ ಸಂಭ್ರಮಕ್ಕೆ ಸುಸ್ವಾಗತಗಳು. ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ಶಬ್ದಾರ್ಚನೆ ಮಾಡುವ ಸೌಭಾಗ್ಯ ನನ್ನ ಜಿಹಿವೆಗೆ ಒದಗಿದ್ದು ಮಹಾವಿಷ್ಣುವಿನ ಪ್ರಸಾದವೆಂದು ಭಾವಿಸುತ್ತೇನೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಎಂಬಂತೆ ಬಸವಣ್ಣವರ ನುಡಿಧಾರೆಯಿಂದ ಪ್ರೇರಣೆ ಪಡೆದು ನಮ್ಮ ಊರಿನ ಹೆಮ್ಮೆಯ ಶಿಕ್ಷಣ ಪ್ರೇಮಿಗಳು ಪ್ರಾರಂಭಿಸಿದ ಸೂರು ಈ ನಮ್ಮ ಶಾಲೆ. ಹಳ್ಳಿ ಜನರ ಮನ ದೈವದತ್ತ ವನ ಇವೆಲ್ಲದರ ಸಂಕಲನದ ಫಲವಾಗಿ ವಾಟೆ ಮರದ ಕಂಬಕ್ಕೆ ತಾಳೆಗರಿಯಿಂದ ತಾಳೆ ಮೇಳ ಕೂಡಿಸಿ ನಹಿ ಜ್ಞಾನೇನ ಸದಶಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬ ಮಾತಿನ ಜೀವಂತ ನಿದರ್ಶನವೇ ಈ ನಮ್ಮ ಶಾಲೆ. ಶಾಲೆಯ ಅಧಿಕೃತ ಸರ್ಕಾರಿ ಕಟ್ಟಡದ ಸಂದಾಯವಾದ ನಂತರ ಈ ಸಂಪೂರ್ಣ ಗ್ರಾಮಸ್ಥರ ತನುಬಲ ಮನಬಲದ ಸಂಪನ್ಮೂಲದಿಂದ ತಲೆ ಎತ್ತಿದ ಶಾಲೆ ಇಲ್ಲಿಯವರೆಗೆ ಸುಮಾರು 192 ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿ ತಾಯಿ ನಂತರದ ಪಾಠಶಾಲೆಯಾಗಿ ಕರ್ತವ್ಯ ನಿರ್ವಹಿಸಿರುತ್ತದೆ. ತಾಂತ್ರಿಕವಾಗಿ 1994ರಲ್ಲಿ ಸ್ಥಾಪಿತವಾದರೂ ಮಹಾಮಾರಿ ಕೊರೋನಾದಂತಹ ಸವಾಲುಗಳ ಒಂದು ಕನಸಿನ ಸಾಕಾರತೆಯಲ್ಲಿ ಅಡೆತಡೆ ಉಂಟಾಗಿತ್ತು. ಆದರೆ ಈ ಕಾಯಿಲೆಗಳು ಕಾರ್ಯಕ್ರಮದ ತಾತ್ಕಾಲಿಕ ಸ್ಥಗಿತಕ್ಕೆ ಕಾರಣವಾಯಿತೇ ವಿನಃ ನಮ್ಮ ಛಲ ಪ್ರೇರಣೆ ಮನಸ್ಸಿನ ಆಕಾಂಕ್ಷೆಗಳಿಗಲ್ಲ ಎನ್ನುತ್ತಾ ಎಲ್ಲ ತಡೆಗೋಡೆ ದಾಟಿ ನಮ್ಮ ಶಾಲೆ ಯಶಸ್ಸಿನ ಉತ್ತುಂಗಕ್ಕೇರಲಿ ಎಂದು ಆಶಿಸುತ್ತಾ ಇದೀಗ ಸಮಸ್ತ ಅತಿಥಿ ವೃಂದಕ್ಕೆ ವಾಕ್ಯಮಾಲೆಯನ್ನು ಹೃದಯದಿಂದ ಅರ್ಪಿಸುತ್ತಾ ಸ್ವಾಗತಿಸುವಂಥ ಸಂಭ್ರಮ.
ಶಿಕ್ಷಣ ಮತ್ತು ಅದರ ಕ್ಷೇತ್ರದ ಎಷ್ಟೋ ಪಾಠಶಾಲೆಗಳಿಗೆ ಸೂರು ನೀಡಿ ಸೇತುವೆಗಳ ಸರದಾರರಾಗಿ ಮೆರೆದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಶ್ರೀ ಮಂಕಾಳಿ ವೈದ್ಯ ಅವರಿಗೆ SDMC ರಜತ ಮಹೋತ್ಸವ ಸಮಿತಿ ಮತ್ತು ಊರ ನಾಗರಿಕರ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ ಸರ್. ಯಾವುದೇ ಒಂದು ಸಭೆ ಶೋಭಿಸುವುದು ರಾಜನ ಉಪಸ್ಥಿತಿಯಿಂದ. ಅಂತೆಯೇ ನಮ್ಮ ಶಾಲೆ ಈ ಮಹಾಸಭಾ ವೇದಿಕೆಗೆ ಕಳಶವಿಟ್ಟಂತೆ ಉಪಸ್ಥಿತಿ ನೀಡಿದ ಮತ್ತು ಕಾರ್ಯಕ್ರಮದ ಪೂರ್ವ ತಯಾರಿಕೆಗೂ ಮಾರ್ಗದರ್ಶನವಿತ್ತು. ಸಕ್ರಿಯವಾಗಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಗಣೇಶ್ ತಿಪ್ಪಯ್ಯನಾಯ್ಕ್ ಇವರಿಗೆ ನಮ್ಮ ಸಮಿತಿಯ ಪರವಾಗಿ, ಊರಿನ ರಜತ ಮಹೋತ್ಸವದ ಪರವಾಗಿ, ಊರಿನ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದೆ. ಅಂತೆಯೇ ನಮ್ಮ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಜಿ ನಾಯ್ಕರವರು, ಅವರು ಸದಾ ಶಾಲೆಯ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂಥವರು. ಶ್ರೀ ಗಣೇಶ್ ಜಿ ನಾಯ್ಕ್, ಮಾನ್ಯ ಸದಸ್ಯರು, ಗ್ರಾಮ ಪಂಚಾಯತ್ ಉಪೋಣಿ. ಈ ಕಾರ್ಯಕ್ರಮದ ಪ್ರಾರಂಭದಿಂದ ಇಂದಿನವರೆಗೂ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಹಕಾರವನ್ನು ನೀಡಿ ಈ ಒಂದು ರಜತ ಮಹೋತ್ಸವದ ಯಶಸ್ಸಿಗೆ ಅವರು ಕೂಡ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ರಜತ ಮಹೋತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ ಸರ್. ಅಂತೆಯೇ ನಮ್ಮ ಈ ಭಾಗದಲ್ಲಿ 2 ಕಣ್ಣುಗಳಿದ್ದ ಹಾಗೆ 2 ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಗೀತಾ ತಿಮ್ಮಪ್ಪ ನಾಯ್ಕ್, ಮಾನ್ಯ ಸದಸ್ಯರು, ಗ್ರಾಮ ಪಂಚಾಯತ್ ಉಪ್ಪೋಣಿ. ಇವರು ಕೂಡ ಸದಾ ಶಾಲೆಯ ಅಭಿವೃದ್ಧಿಗಾಗಿ ಸದಾ ಕಾಲವರು ಮಿಡಿಯುತ್ತಿರುವಂಥವರು. ಅವರು ತಮ್ಮ ಮಗನ ಒಂದು ಯಶಸ್ಸಿಗಾಗಿ ನಮ್ಮ ಶಾಲೆಗೆ ಸಿಂಹ ಮುದ್ರೆಯನ್ನು ಮತ್ತು ಅದಕ್ಕೆ ಟೈಲ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥವರು ಈ ಮಹಾತ್ಮರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಯೋಗೇಶ್ ರಾಯ್ಕರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವದ ಸಮಿತಿಯ ಪರವಾಗಿ ಹಾಗೂ ಊರಿನ ಸಮಸ್ತ ಜನರ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ ಸರ್. ಅದೇ ರೀತಿಯಾಗಿ ಶ್ರೀ ಸಂತೋಷ್ ಕೇಶವ ನಾಯ್ಕ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವದ ಸಮಿತಿಯ ಪರವಾಗಿ ಹಾಗೂ ಊರರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ ಸರ್. ಅದೇ ರೀತಿಯಾಗಿ ಯುವ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀ ವಿನೋದ್ ಗಜಾನನ್ ನಾಯ್ಕ್ ಇವರು ಕೂಡ ಸದಾ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರುವಂಥ ವ್ಯಕ್ತಿಗಳು. ಅವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಸಾಕ್ಷಿಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ, ರಜತ ಮಹೋತ್ಸವದ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸ್ನೇಹಿತರು, ಅತ್ಯಂತ ಯುವ ಮೇಧಾವಿಗಳಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಕೃಷ್ಣಗೌಡ, ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಕೂಡ ನಮ್ಮ ಜೊತೆ ಸದಾಕಾಲ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೂ ನಾನು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ರಜತ ಮಹೋತ್ಸವದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ವೇದಿಕೆ ಮೇಲೆ ಗಂಡ ಹೆಂಡತಿಯರನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ಪಾಲಿಗೂ ಬಂತು. ಇಬ್ಬರೂ ಕೂಡ ಸದಸ್ಯರಾಗಿ ಈ ವೇದಿಕೆ ಮೇಲೆ ಶ್ರೀಮತಿ ಚಂದ್ರಕಲಾ ಗಣೇಶ್ ನಾಯ್ಕ ಅವರು ಕೂಡ ಎಷ್ಟು ಅವರ ಮನೆಗೆ ಹೋದ್ರು ಕೂಡ ಎಷ್ಟು ಆತ್ಮೀಯತೆಯಿಂದ, ಎಷ್ಟು ಶಿಕ್ಷಕರಂದ್ರಷ್ಟು ಗೌರವವನ್ನು ನೀಡ್ತಕ್ಕಂತಹ ವ್ಯಕ್ತಿಗಳು, ನಮ್ಮನ್ನು ಎಷ್ಟು ಉದಾರಿಸಿ ಪೋಷಿಸಿ ಈ ಶಾಲೆಯ ಬಗ್ಗೆ ಕೂಡ ಅವರು ವಿಶೇಷವಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವರಿನ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಸ್ಥಳದ ಅಭಾವವಾದಾಗ ಶ್ರೀಯುತ ಧಾಕುಲಕ್ಕು ಮರಾಠಿಯವರು 2 ಗುಂಟೆ ಜಾಗವನ್ನು ಶಾಲೆಗಾಗಿ ನಮ್ಮ ಇಲಾಖೆ ಹೆಸರಿಗೆ ಅವರು ದಾನವಾಗಿ ನೀಡಿದ್ದಾರೆ. ಆ ದಾನಿಗಳು ಇದೇ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಅಂತೆಯೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ವಿನಾಯಕ್ ಜಿ ಅವಧಾನಿ ಸರ್ ಅವರು ಕನಿಷ್ಠ ಒಂದು 2 ಸಲ ನಮ್ಮ ಶಾಲೆಗೆ ಬಂದು ಈ ಥರ ಆಗಬೇಕು ಸರ್, ಹೀಗೆ ಆಗಬೇಕು ಅಂತ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ವಿ. ನಮಗೆ ಸದಾಕಾಲದಲ್ಲಿ ಅವರು ಫೋನ್ ಮೂಲಕನೋ ಅಥವಾ ಇಲ್ಲಿ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿದಂಥ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿನಾಯಕ್ ಜಿ ಅವಧಾನಿ ಸರ್ ಅವರಿಗೆ ನಿಮ್ಮೆಲ್ಲ ಪರವಾಗಿ ರಜತ ಮಹೋತ್ಸವ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ಸರ್. ಅದೇ ರೀತಿಯಾಗಿ ಈಗ ತಾನೇ ಹೊಸದಾಗಿ ಮಾನ್ಯ ಸಮನ್ವಯಾಧಿಕಾರಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಜಯಶ್ರೀ ನಾಯ್ಕ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರು ಕೂಡ ಸದಾ ಶಿಕ್ಷಣ ಪ್ರೇಮಿಗಳು, ಮಕ್ಕಳನ್ನು ಕಂಡ್ರೆ ತುಂಬ ಪ್ರೀತಿಯಿಂದ ಪೋಷಿಸುವಂಥವರು. ಅಂಥವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ. ಹಾಗಾಗಿ ಅವರಿಗೆ ನಮ್ಮ ರೈತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಿಕ್ಷಣದ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಂಡಂತಹ ಶ್ರೀಯುತ PT ನಾಯ್ಕನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೆ PT ನಾಯ್ಕರವರಿಗೆ ನಾನು ನಮ್ಮ ವೈಯಕ್ತಿಕವಾಗಿ ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ರೈತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ತಾಲೂಕಿನ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದ್ ನಾಯ್ಕ ಅವರು ಕೂಡ ಹಾಗೆ ಅವರು ಶಿಕ್ಷಣ ಪ್ರೇಮಿಗಳು. ನಾವು ಪ್ರತಿ ಸಲ ಏನಾದರೂ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮದಲ್ಲಿ ನಾಗಂತೂರಿಗೆ ಹೋದರೆ ಅವರು ಅಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ, ಹಾಗೆ ಶಾಲೆಗಾಗಿ ಅವರು ನೀಡ್ತಾ ಇರ್ತಕ್ಕಂಥ ಒಂದು ಕೊಡುಗೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸರ್ ಗೋವಿಂದ್ ನಾಯ್ಕ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಸರ್. ನಮ್ಮ ಶಾಲೆಯ ಯಶಸ್ಸಿಗೆ ನಮ್ಮ ಶಿಕ್ಷಕ ವೃಂದದ ಪ್ರತಿನಿಧಿಗಳು ಶ್ರೀ MG ನಾಯ್ಕ್ ಸರ್ ಅವರು, ನಮ್ಮ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಂಥವರು, ಸದಾಕಾಲ ಫೋನ್ ಮೂಲಕ ಕರೆ ಮಾಡಿ ರಮಾನಂದ ಎಲ್ಲಿವರೆಗೆ ಆಗಿದೆ ನಿಮ್ಮ ಶಾಲೆಯ ಒಂದು ಈ ಕಾರ್ಯಕ್ರಮ, ಎಲ್ಲಿವರೆಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಪ್ರತಿ ಸಲ ಅವರು ಕೇಳ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರ ಕೊಡುಗೆಯೂ ಕೂಡ ತುಂಬ ಇದೆ. ಅವರನ್ನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ BRP ಆಗಿರುತ್ತ ವಿಜಯ ನಾಯ್ಕ್ ಸರ್ ಅವರು ಹಾಗೆ ಶಿಕ್ಷಣದ ಬಗ್ಗೆ ಸದಾಕಾಲ ಮಿಡಿಯುತ್ತಿರುವಂಥವರು, ಶಿಕ್ಷಕರ ಕೊರತೆಗೆ ಸದಾ ಸ್ಪಂದಿಸುವಂಥವರು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕ್ಲಸ್ಟರಿನ 4 ಅಶ್ವದಳವನ್ನು ನಡೆಸ್ತಾ ಇರ್ತಕ್ಕಂಥ ಶ್ರೀಯುತ SM ಭಟ್ ಸರ್ ಅವರು ಪುನಃ ಇಲ್ಲಿಯ ಬಯಲಗದ್ದೆ ಶಾಲೆಗೆ ಸೇರಿ ಮತ್ತು ಪುನಃ 2 ಕುದುರೆ ಅಶ್ವವನ್ನು ಏರಿ CRP ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಶಾಲೆ ಕೆಲಸ, ಜೊತೆಗೆ ಅವರ ಇದೇ ತಿಂಗಳ 31ರಂದು ಅವರ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೂ ಕೂಡ ಪ್ರತಿ ಸಲ ನಮ್ಮ ಶಾಲೆ ಬಂದು ನಮ್ಮ ಶಾಲೆ ಯಶಸ್ಸಿಗೆ ಕೀರ್ತಿಗೆ ಅವರು ಕೂಡ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀ ಪ್ರಶಾಂತ್ ನಾಯ್ಕ್ ಸರಳಿಗೆ ಗುತ್ತಿಗೆದಾರರು, ನಮ್ಮ ಇವತ್ತಿನ ಈ ಎಲ್ಲ ಏನು ಇಂಟರ್ಲಾಕ್ ಇರ್ಬೋದು ಅಥವಾ ಟೈಲ್ಸನ್ನು ಹಾಕಿದಿರ್ಬೋದು, ಕಾಂಪೌಂಡಿಗೆ ಸಂಬಂಧಪಟ್ಟಿರ್ಬೋದು, ಶಾಸಕರ ಒಂದು ಮಾರ್ಗದರ್ಶನದ ಮೇಲೆ ಗಣೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಅವರ ತಂಡಕ್ಕೆ ಭೇಟಿಯಾದಾಗ ಅವರು ಎಷ್ಟು ಖುಷಿಯಿಂದ ನಮ್ಮ ಶಾಲೆಗೆ ಒಂದು ಅನುದಾನವನ್ನು ನೀಡಿ ಶಾಸಕರು ಒಂದು ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಈ ಒಂದು ಕೆಲಸವನ್ನು ಮುಂಗಡವಾಗಿ ಮಾಡಿಕೊಟ್ಟಿದ್ದಕ್ಕೆ ಶ್ರೀಯುತ ಪ್ರಶಾಂತ್ ನಾಯ್ಕ್ ಸ್ಥಳಿಗೆ ಅವರಿಗೆ ನಾನು ಆತ್ಮೀಯವಾಗಿ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ SDMCಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಮರಾಠಿ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೆ ನಮ್ಮ ಪ್ರಶಾಂತ್ ನಾಯ್ಕ್ ಕೊಡಾಲ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಅಂತೆಯೇ ನಮ್ಮ ರಜತ ಮಹೋತ್ಸವದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಶ್ರೀಧರ್ ಮರಾಠಿ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ಸಮಸ್ತ ಊರ ಜನರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಈ ಊರಿನ ಸಮಸ್ತ ಪೂರ್ವ ವಿದ್ಯಾರ್ಥಿಗಳಿರ್ಬೋದು, ರೈತ ಮಹೋತ್ಸವ ಸಮಿತಿಯ ಸದಸ್ಯರಿರ್ಬೋದು,
ಅದೇ ರೀತಿಯಾಗಿ ನಮ್ಮ CRP ಗಳಾಗಿರ್ತಕ್ಕಂಥ ರೋಹಿಣಿ ನಾಯ್ಕ ಅವರು ಕೂಡ ನಮ್ಮ ಮೇಡಮ್ ಅವ್ರ ಜೊತೆ ಬಂದಿದ್ರು, ನಾನು ಗ್ರಹಿಸಲಿಲ್ಲ, ಕ್ಷಮಿಸಿ. ಅವರು ಕೂಡ ಈ ಸಂದರ್ಭದಲ್ಲಿ ಇಂಥ ಒಂದು ಕುಗ್ರಾಮದ ಶಾಲೆಗೆ ನಮ್ಮ ಶಾಲೆ ನೋಡಬೇಕು ಅನ್ನುವಂಥ ಕಾರಣದಿಂದ ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದಂತಹ ಎಲ್ಲ ಶ್ರಮಜೀವಿಗಳಲ್ಲಿ ನಮ್ಮ ವೇದಿಕೆ ಎಡಭಾಗದಲ್ಲಿದ್ದಾರೆ. ಅವರ ಶ್ರಮ ಸುಮಾರು 1.5 ತಿಂಗಳುಗಳ ಕಾಲ ಹಗಲು ರಾತ್ರಿ ಎನ್ನದೆ ದುಡಿದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲ ನಾವು ಗೌರವಾನ್ವಿತ ಊರಿನ ಸಮಸ್ತ ಜನರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಇಲಾಖೆಯ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ಜನರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು, ಪತ್ರಿಕಾ ಮಿತ್ರರು ಇವರೆಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅಂತೆಯೇ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ತಮ್ಮ ಸೇವೆಯನ್ನು ಈ ಶಾಲೆಗೆ ಮುಡಿಪಿಟ್ಟು ಅವರನ್ನು ನೆನೆಸಿದಂತಹ ಎಲ್ಲ ಗುರುವರಿಯರು ಕೂಡ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ತಮಗೂ ಕೂಡ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿರುವಂತಹ ಶ್ರೀಯುತ ರಮಾನಂದ್ ಸರ್ ಅವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ महागणपतिं मनसा स्मरामि महागणपतिं महागणपतिं मनसा स्मरामि वसिष्ठवामदेवानि वन्दित महागणपतिं ಎಲ್ಲರಿಗೂ ನಮಸ್ಕಾರಗಳು. ಹುಕ್ಕೊಳ್ಳಿ ಊರಿನ ಶಕ್ತಿದೇವರಾದಂತಹ ಶ್ರೀ ಮಹಾವಿಷ್ಣುವನ್ನು ಸ್ಮರಿಸುತ್ತಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕರಿಸಿದ ಸರ್ವ ಗಣ್ಯರಿಗೂ ನಮಸ್ಕರಿಸುತ್ತಾ ಸಿರಿಗನ್ನಡದ ಚಪ್ಪರದ ಅಡಿಯಲ್ಲಿ ತಲೆ ಎತ್ತಿದ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಈ ಒಂದು ಹೊನ್ನಾವರ ತಾಲೂಕಿನಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಕ್ಕೊಳ್ಳಿ ಊರು. ಈ ಒಂದು ಊರಿನಲ್ಲಿ ಸುಮಾರು 60 ಕುಟುಂಬಗಳಿದ್ದು ಇಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಸುಮಾರು 30 ವರ್ಷಗಳ ಹಿಂದೆ ಹುಕ್ಕೊಳ್ಳಿ ಊರಿನಲ್ಲಿ ಒಂದು ಕನ್ನಡ ಶಾಲೆ ಬೇಕು ಅಂತ ಹೇಳಿ ಊರಿನವರೆಲ್ಲ ಒಂದು ಶಾಲೆಯನ್ನು ಪ್ರಾರಂಭಿಸಬೇಕು ಎಂಬ ಒಂದು ಹಠದಿಂದ ಹಾಗೆ ಇಲಾಖೆಯ ಮುತುವರ್ಜಿಯಿಂದ ಶಿಕ್ಷಣಾಭಿಮಾನಿಗಳ ಫಲದಿಂದ 1994-95ನೇ ಸಾಲಿನಲ್ಲಿ ದಿವಂಗತ ಕೃಷ್ಣ ನಾರಾಯಣ ಮರಾಠಿ ಇವರ ಒಂದು ಸಹಯೋಗದಲ್ಲಿ ಹುಕ್ಕೊಳ್ಳಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಲಾಯಿತು. ಶಾಲೆಗೆ ವಿನೂತನ ಕಟ್ಟಡವನ್ನು ಅಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ RS ರೈಕರ್ ರವರು ಮಂಜೂರಿಯನ್ನು ಮಾಡಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಗೆ ಶಾಶ್ವತವಾದಂತಹ ಕಟ್ಟಡವನ್ನು ಶ್ರೀ ಡಾಕು ಮರಾಠಿಯವರು 2 ಗುಂಟೆ ಜಾಗವನ್ನು ನೀಡುವುದರ ಮೂಲಕ ಭೂದಾನಿ ಎನಿಸಿಕೊಂಡರು. ಅಂದು ನೀಡಿದಂತಹ ಜಾಗ ಇಂದು ಅರಣ್ಯ ಇಲಾಖೆಯ 15 ಗುಂಟೆ ಜಾಗದ ಸಹಯೋಗದೊಂದಿಗೆ 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಲು ಸುಂದರ ರೂಪವನ್ನು ಪಡೆದುಕೊಂಡಿದೆ. ಈ ಒಂದು 25 ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿರುವುದು ತುಂಬ ಸಂತೋಷದ ಸಂಗತಿ ಎನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದಿನಿಂದ ಇಂದಿನವರೆಗೆ 192 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಜ್ಞಾನಾರ್ಜನೆಯನ್ನು ಮಾಡಿದ್ದಾರೆ.
2025 ಮತ್ತು 26ನೇ ಶೈಕ್ಷಣಿಕ ವರ್ಷದಲ್ಲಿ 15 ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿದ್ದು, ಇದುವರೆಗೆ ಶಾಲೆಯಲ್ಲಿ 10 ಜನ ಶಿಕ್ಷಕರು ಕಾರ್ಯನಿರ್ವಹಿಸಿ ಬೇರೆ ಬೇರೆ ಕಡೆ ವರ್ಗಾವಣೆಯನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಹುಕ್ಕೊಳ್ಳಿ ಶಾಲೆಯಲ್ಲಿ ಶ್ರೀ ರಮಾನಂದ ಪಿ ನಾಯ್ಕ್ ಮತ್ತು ಶ್ರೀಮತಿ ಗೀತಾಬಾಯಿ ನಾಯ್ಕ್ ಇಬ್ಬರು ಶಿಕ್ಷಕರು ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸದಾ 24 ಗಂಟೆಯೂ ಶಾಲಾಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇದೊಂದು ಹೆಮ್ಮೆಯ ಸಂಗತಿ. SDMC ರಥಕ್ಕೆ ಚಕ್ರವಾಗಿ ನಮ್ಮ ಶ್ರೀ ವಿಷ್ಣುಮೂರ್ತಿ ಪೂರ್ವ ವಿದ್ಯಾರ್ಥಿಗಳ ಸಂಘವು ಸರಾಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಪೂರ್ವ ಹಾಗೂ ಕಾರ್ಯಕ್ರಮದಲ್ಲಿ ಹಲವಾರು ದಾನಿಗಳು ನಮ್ಮ ಹುಕ್ಕೊಳ್ಳಿ ಶಾಲೆಗೆ ಅನುದಾನವನ್ನು ಹಾಗೂ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಹುಕ್ಕೊಳ್ಳಿ ಶಾಲೆಗೆ ಪೂರ್ವ ವಿದ್ಯಾರ್ಥಿಗಳ ಸಂಘವು 12 ಅಡಿ ಕಬ್ಬಿಣದ ಗೇಟನ್ನು ನೀಡಿದ್ದಾರೆ. ಸಮುದಾಯದ ಸಹಕಾರದಿಂದ ಅರ್ಧ HP ಮಷೀನ್ ಸಬ್ಮರ್ಸಿಬಲ್ ಪಂಪ್ ಖರೀದಿಸಿದ್ದಾರೆ. ಸುರೇಶ್ ನಾಯ್ಕ್ ಹೊಸಪಟ್ಟಣ ಇವರು ಶಾಲೆಗೆ ಒಂದು ಮಿಕ್ಸರನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀ ಶುಕ್ರ ಮರಾಠಿ ಶಾಲೆಯಲ್ಲಿ ರುಬ್ಬುವ ಕಲ್ಲನ್ನು ನೀಡಿರುತ್ತಾರೆ. ಗಣೇಶ್ ಜಿ ನಾಯ್ಕ್ ನಮ್ಮ ಹುಕ್ಕೊಳ್ಳಿ ಶಾಲೆಯ ನಲಿಕಲಿ ಕೊಠಡಿಗೆ ಹಾಗೂ ವರಾಂಡಕ್ಕೆ ಟೈಲ್ಸ್ ಅಳವಡಿಸಿಕೊಟ್ಟಿದ್ದಾರೆ. ರಾಜೇಶ್ವರಿ ಶರ್ಮಾ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿಯನ್ನು ನೀಡಿದ್ದಾರೆ. ಗೀತಾ ತಿಮ್ಮಪ್ಪ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು, ಉಪ್ಪೋಣಿ ಬೈಲಗದ್ದೆ ವಾರ್ಡ್ ಇವರು ಆಟದ ಮೈದಾನವನ್ನು ಸಮತಟ್ಟಾಗಿ ಮಾಡಿಸಿ ಪಂಪ್ ಲೈನ್ ಜೊತೆಗೆ ಸಿಂಹ ಮುದ್ರೆ ಹೊಂದಿರುವ ಧ್ವಜದ ಕಟ್ಟೆ ನಿರ್ಮಿಸಿಕೊಟ್ಟಿರುತ್ತಾರೆ. ಗ್ರಾಮ ಪಂಚಾಯತ್ ಸಹಕಾರದಿಂದ ಶಾಲೆಗೆ ವೈಫೈ ಅಳವಡಿಸಿದ್ದಾರೆ. ಸನ್ಮಾನ್ಯ ಸಚಿವರಾದಂತಹ ಶ್ರೀ ಮಂಕಾಳು ಎಸ್ ವೈದ್ಯ ಸರ್ ಅವರು ಶಾಲೆಯ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿಗಳ ಯೋಜನೆಯನ್ನು ನೀಡಿದ್ದು, ಶಿಕ್ಷಣಾಭಿಮಾನಿಗಳ ಎತ್ತಿ ಹಿಡಿದ ಕೈಗನ್ನಡಿಯಾಗಿದೆ. ಇದರ ಜೊತೆಗೆ ಅಕ್ಷರ ದಾಸೋಹಕ್ಕೆ 50,000 ರೂಪಾಯಿ ಹಾಗೂ ಪೀಠೋಪಕರಣಗಳ ಖರೀದಿಗೆ 35,000ಕ್ಕಿಂತಲೂ ಅಧಿಕವಾದ ಧನ ಸಹಾಯವನ್ನು ಮಾಡಿರುತ್ತಾರೆ. ಕವನ್ ಕುಮಾರ್ ತಂದೆ ಸ್ಮರಣಾರ್ಥ ಶಾಲೆಯ ಧ್ವಜದ ಕಟ್ಟೆಗೆ ಸುತ್ತಲೂ ಸ್ಟೀಲ್ ಕಂಬ ಮತ್ತು ಚೈನ್ ಅಳವಡಿಸಲು 10,000 ಧನ ಸಹಾಯವನ್ನು ನೀಡಿರುತ್ತಾರೆ. ಶ್ರೀ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಸಮಾಜ ಸೇವಕರು ಭಟ್ಕಳ ಇವರು 500 ಚದರ್ ಅಡಿ ವಿಸ್ತೀರ್ಣಕ್ಕೆ ಟೈಲ್ಸ್ನ ಹಣವನ್ನು ನೀಡಿದ್ದಾರೆ. ಶಾಲೆಗೆ ಒಂದು ಪ್ರಿಂಟರ್ ಅನ್ನು ರಶೀಕ್ ಶರ್ಮಾ ಇವರು ನೀಡಿದ್ದಾರೆ. ಊರಿನ ಸಮಸ್ತರು ನಮ್ಮ ಈ ಒಂದು ಬೆಳ್ಳಿ ಮಹೋತ್ಸವ ಅಂದರೆ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ಮನೆಯಿಂದ 5,000ದಂತೆ ಹಣವನ್ನು ನೀಡಿದ್ದು, ಇನ್ನು ಹಲವು ಸಹೃದಯಿಗಳು ಹೆಚ್ಚಿನ ಹಣವನ್ನು ನೀಡಿರುತ್ತಾರೆ. ಇದರ ಜೊತೆಗೆ ಶಾಲಾ ಶಿಕ್ಷಕರು ಹಾಗೂ ಸುತ್ತಮುತ್ತಲಿನ ಶಾಲಾ ಶಿಕ್ಷಕರು ಅಕ್ಷರಶಃ ಹಗಲಿರುಳು ಶ್ರಮಿಸುತ್ತಾ ಧನ ಸಹಾಯವನ್ನು ನೀಡುತ್ತಾ ಶಾಲಾ ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ. ಹುಕ್ಕೊಳ್ಳಿ ಶಾಲೆಯ ರಜತ ಮಹೋತ್ಸವ ಕಮಿಟಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಈ ಶಾಲೆಯ ರಜತ ಮಹೋತ್ಸವದ ಈ ಸಂಭ್ರಮದ ಸಡಗರದ ಸಮಯದಲ್ಲಿ ಈ ಶಾಲೆಯ ನಿರ್ಮಾತೃರಾಗಿರುವಂತಹ ಡಾಕು ಮರಾಠಿ ಮತ್ತು ಶ್ರೀ ಯೋಗೇಶ್ ರಾಯ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಸಂಭ್ರಮ 2026ರ ಶುಭ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿ ಅಭಿಮಾನಪೂರ್ವಕವಾಗಿ ನಿಮಗೆ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದೇನೆ. ಸಮರ್ಪಿಸುತ್ತಿರುವಂತಹ ಈ ಸನ್ಮಾನವನ್ನು ತಮ್ಮದಾಗಿ
ನಿಮ್ಮದಾಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೋರಿಕೆ. ಶ್ರೀಮತಿ ಗೀತಾಬಾಯಿ ಸುಬ್ರಾಯ್ ನಾಯ್ಕ್ ಆದ ತಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಕ್ಕೋಳಿಯಲ್ಲಿ 1/4/2015ರಿಂದ ಕ್ರಿಯಾಶೀಲ ಶಿಕ್ಷಕರಾಗಿ ಪ್ರೀತಿಯ ಶಿಕ್ಷಕಿಯಾಗಿ ಎಲ್ಲರಿಗೆ ಜ್ಞಾನಧಾರೆಯನ್ನ ಸಮರ್ಪಿಸಿದ್ದೀರಿ. ಮೇಡಮ್, ನಿಮಗೂ ಕೂಡ ನಾವು ಪ್ರೀತಿಯಿಂದ ಸಮರ್ಪಿಸುತ್ತಿರುವಂತಹ ಈ ಸನ್ಮಾನವನ್ನ ನೀವು ನಿಮ್ಮದಾಗಿಸಿಕೊಳ್ಳಬೇಕಾಗಿ ಕೋರಿಕೆ. ಈ ಎರಡೂ ಶಿಕ್ಷಕರು ಇದೀಗ ನಮ್ಮ ಶಾಲೆಯಲ್ಲಿ 1 ದಶಕವನ್ನ ಅಂದ್ರೆ 10 ವರ್ಷಗಳನ್ನ ಸಂಪೂರ್ಣಗೊಳಿಸಿ ಇವತ್ತಿಗೂ ಕೂಡ ಇಲ್ಲಿ ಸೇವೆಯನ್ನು ನಿರ್ವಹಿಸಿದ್ದಾರೆ. ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ ಎಂಬಂತೆ ನಮ್ಮ ಶಾಲೆಯ ಅಕ್ಷರ ದಾಸೋಹದ ಹಾಗೂ ಮುಖ್ಯ ಅಡುಗೆಯವರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಸುಕ್ರ ಮರಾಠಿ ಜೊತೆಗೆ ನಮ್ಮ ಶಾಲೆಯ ಮಹಾರಥವನ್ನ ಎಳೆಯಲಿಕ್ಕೆ ಬಂದಂತಹ ಎಲ್ಲ SDMC ಅಧ್ಯಕ್ಷರುಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇನೆ. ನಿರಂತರ ಪರಿಶ್ರಮ, ಜನರ ಬಗೆಗಿನ ಪ್ರೀತಿ, ಸರಳ ನಡವಳಿಕೆ ಒಬ್ಬ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ಇರಿಸಬಹುದು ಎಂಬುದಕ್ಕೆ ಮಂಕಾಳ ವೈದ್ಯರವರೇ ಸಾಕ್ಷಾತ್ ಉದಾಹರಣೆ. ತಾವೆಲ್ಲರೂ ಜೋರಾದ ಚಪ್ಪಾಳಿಯ ಮೂಲಕ ನಮ್ಮಲ್ಲ ಹೆಮ್ಮೆಯ ಸಚಿವರಾಗಿರುವಂತಹ ಶ್ರೀ ಮಂಕಾಳ್ S ವೈದ್ಯರವರನ್ನ ಅಭಿನಂದಿಸೋಣ, ಅವರನ್ನ ಗೌರವಿಸೋಣ. ಆಕರ್ಷಕ ನಿಲುವನ್ನ ಕಂಡಂತಹ ಶ್ರೀತ ಗಣೇಶ್ ತಿಪ್ಪಯ್ಯ ನಾಯ್ಕ್ ಅವರು, ಅವರ ದಂಪತಿ ಸಮೇತ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ, ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ವಿದ್ಯಾರ್ಥಿನಿಯರೇ, 25 ವರ್ಷ ಪೂರೈಸಿದ್ದೇವೆ. 25 ವರ್ಷದ ಹಿಂದೆ ಇಲ್ಲಿ ಒಂದು ಶಾಲೆ ಬೇಕು, ವಿದ್ಯಾವಂತರಾಗಬೇಕು, ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು ಅಂದೇಳಿ ಯೋಚನೆ ಮಾಡೋದ್ರಿಂದ ನಾವು ಇವತ್ತೇ ರಜತ್ ಮಹೋತ್ಸವ ಆಚರಿಸಲಿಕ್ಕೆ ಸಾಧ್ಯ ಆಯಿತು. ನಾವು ಅವರನ್ನು ನೆನಪಿಸ್ಕೊಳ್ಬೇಕು. ಭಾಳ ಕಷ್ಟದ ಸಂದರ್ಭ. ಕೃಷ್ಣ ನಾರಾಯಣ್ ಮರಾಠಿಯವರು, ಅವರ ಒಂದು ಆಸಕ್ತಿ, ಅದೇ ರೀತಿಯಲ್ಲಿ 2 ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟದ್ರಿಂದ ಡಾಕು ಮರಾಠಿಯವರು ಭಾಳ ಮುಖ್ಯವಾದದ್ದು ದಾನಿಗಳು. ಭಾಳ ಕಷ್ಟದ ಕೆಲಸ ದಾನಿಗಳಿಗೆ. ಆದರೆ ಎಷ್ಟೇ ಕಷ್ಟ ಆದರೂ ದಾನ ಮಾಡಿದ್ದು ಯಾವಾಗಲೂ ಇರ್ತದೆ, ಜೀವಂತವಾಗಿ ಇರ್ತದೆ. ನಾವು ಮಾಡಿಟ್ಟಿದ್ದು ಯಾವಾಗ ಬೇಕಾದರೂ ಖಾಲಿ ಆಗ್ಬೋದು, ಯಾರು ಬೇಕಾದರೂ ಖಾಲಿ ಆಗ್ಬೋದು, ಹೇಗೆ ಬೇಕಾದರೂ ಖಾಲಿ ಆಗ್ಬೋದು. ಆದರೆ ದಾನ ಮಾಡಿದ್ದು ಮಾತ್ರ ಅದು ಪರ್ಮನೆಂಟಾಗಿ ಇರ್ತದೆ, ನಿಮ್ಮ ಜೊತೆ ಇರ್ತದೆ, ನಿಮ್ಮ ಕುಟುಂಬದವ್ರ ಜೊತೆ ಇರ್ತದೆ. ಇವತ್ತು 25 ವರ್ಷದ ಹಿಂದೆ ನೀವು ಯೋಚನೆ ಮಾಡಿದ್ದು ಇವತ್ತೇ ನಿಮ್ಮನ್ನು ಗೌರವಿಸುವಂಥದ್ದು, ನಿಮ್ಮ ನೆನಪು ಮಾಡುವಂಥದ್ದು ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ಅವರು ಜಿಲ್ಲಾ ಪಂಚಾಯಿತಿ ಭಾಗದ ಸದಸ್ಯರು ಆಸಕ್ತಿಯನ್ನು ವಹಿಸಿ ಇಲ್ಲಿ ಕಟ್ಟಡವನ್ನು ಕೊಟ್ಟರು. ಅದರ ನಂತರ ಹಂತ ಹಂತವಾಗಿ ತಾವೆಲ್ಲರೂ ಈ ಊರಿನವರೆಲ್ಲರೂ ಸೇರಿ ಆ ಸಂದರ್ಭದಲ್ಲಿ ಶಾಲೆಯನ್ನು ಬೆಳೆಸಿದ್ರಿ. ಹಾಗೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ 17 ಜನ ಮಕ್ಕಳಿದ್ದಾರೆ. ಅವರಿಗೆ ಡೆಸ್ಕು ಟೇಬಲ್ಲು ಎಲ್ಲ ಬೇಕು ಅಂದರು. ಏನು ಬೇಕು ಮಾಡಿ, ಶಾಲೆಯಲ್ಲಿ ಏನೂ ಇಲ್ಲ ಅಂತ ಆಗಬಾರ್ದು. 25 ವರ್ಷದ ಹಿಂದೆ ಹಿರಿಯವರು ಮಾಡಿಟ್ಟಿದ್ದಾರೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಅದನ್ನು ಪೂರ್ತಿ ಮಾಡಿ ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿದ್ದೆ. ಮಾಡಿದ್ದಾರೆ, ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನೂ ಹಣನೂ ಜಮಾ ಆಗಲಿಲ್ಲ. ಆದರೂ ಅವ್ರಿಗೆ ಹೇಳಿದೆ, ಏನಿದೆ ಮಾಡಿ ಮುಗಿಸಿ ಅನ್ನಿ. ಈಗ ಮನವಿ ಕೊಟ್ಟರು. ಮನವಿಲಿ ರೋಡ್ ಇದೆ,
1.5 ಕಿಲೋಮೀಟ್ರ್ ನಾನು ಬರುವಾಗ ನೋಡ್ತಾ ಬಂದೆ, 1.5 ಕಿಲೋಮೀಟ್ರ್ ಆಗ್ತದೆ. ಅಂಗನವಾಡಿ ಒಂದು ಮಂಜೂರಿ ಮಾಡಿ ಕೊಡಬೇಕು ಅಂದೇಳಿ, ಇಲ್ಲಿ ಅಂಗನವಾಡಿ ಇಲ್ಲ ಅಂದೇಳಿ ಗೊತ್ತಿಲ್ಲ ನನಗೆ. ಅಲ್ಲಿದೆ, ಇಲ್ಲಿ ಇಲ್ಲ, ಇಲ್ಲಿ ಒಂದು ಬೇಕು ಅಂತ ಕೇಳಿದ್ದಾರೆ. 17 ಜನ ಮಕ್ಕಳಿದ್ದಾರೆ, ಮತ್ತು ಕಟ್ಟಡ ಬೇಡ ಅಂತ ಅನ್ನಿಸ್ತದೆ. ಹಳೆ ಕಟ್ಟಡ ಹೋಗಿದೆ ಅಂತೆ, ಒಂದು ಕಟ್ಟಡ ಕೇಳಿದಿರಿ. ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಸಭಾಭವನ ಕೇಳಿದಿರಿ, 4 ಕೇಳಿದಿರಿ. ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ಮಾಡುವ. ಶಾಲೆಗೆ ಕಟ್ಟಡದ ಅವಶ್ಯಕತೆ ಇದೆ ಅಂದರೆ ಕೊಡುವ. ಯಾಕೆಂದರೆ ಅದಕ್ಕೆಲ್ಲ ಈಗ ಹೊಸದಾಗಿ ನಾನೇ ಈಗ ಟೈಲ್ಸ್ ಎಲ್ಲ ಹಾಕ್ಸಿದ್ದೇನೆ. ಮತ್ತು ಪುನಃ ಸದ್ಯ ಬೇಡ ಅಂದೇಳಿ ಅನ್ನಿಸ್ತದೆ. ನೋಡುವ, ಬೇಕು ಅಂತ ಹೇಳಿದ್ರೆ ನೋಡಿ. ತಾವೆಲ್ಲರೂ ಏನು ಹೇಳ್ತೀರಿ ಅದನ್ನು ಮಾಡ್ತೀನಿ. ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಮಕ್ಕಳಿಗೆ ಶಿಕ್ಷಣ ಕೊಡಿ. ನಾವು ಏನು ಆಸ್ತಿ ಮಾಡಿರ್ತಾರೆ ಅದು ಆಸ್ತಿ ಅಲ್ಲ. ನಾವು ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತೇವೆ ಅದೇ ನಮ್ಮ ಆಸ್ತಿ. ಮಕ್ಕಳೇ ನಮ್ಮ ಆಸ್ತಿ. ಇದನ್ನು ಎಲ್ಲೂ ವ್ಯತ್ಯಾಸ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ತೋಟ ಇದೆ, ಒಬ್ಬರೇ ಮಕ್ಕಳಿದ್ದಾರೆ, ಇನ್ಯಾರು ನೋಡ್ಕೊತಾರೆ? ಅದು ನೋಡ್ಕೊತಾರೆ. ಶಿಕ್ಷಣವಂತರಾದರೆ ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾರೆ, ನಿಮ್ಮನ್ನೂ ನೋಡ್ಕೊಳ್ತಾರೆ. ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಶಿಕ್ಷಣಕ್ಕಂತೂ ಎಣಿಸಿದ ಶಿಕ್ಷಣ ಸಿಗೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ, ಅವ್ರು ಎಣಿಸಿದ ಶಿಕ್ಷಣ. ಹಾಗಾಗಿ ನಾನು ಎಲ್ಲೇ 25ನೇ ವರ್ಷ, 50ನೇ ವರ್ಷ, 75ನೇ ವರ್ಷ ಎಲ್ಲೂ ತಪ್ಪಿಸೋದಿಲ್ಲ. ಎಲ್ಲ ನಾನು ಬರ್ತೀನಿ ಅಂದೆಲ್ಲ ಹೇಳ್ತೀನಿ. ಯಾಕೆಂದರೆ ನನಗೆ ಭಾಳ ಸಂತೋಷ ಆಗೋದು ಎಲ್ಲಿ ಶಾಲೆ ಪ್ರೋಗ್ರಾಮ್ಗೆ ಹೋಗ್ತೀನಲ್ಲ, ಕಾರ್ಯಕ್ರಮಕ್ಕೆ, ಅದು ಭಾಳ ಸಂತೋಷ ಆಗೋದು ನನಗೆ. ದೇವಸ್ಥಾನಕ್ಕೆ ಹೋದಕ್ಕಿಂತ ಸಂತೋಷ ಆಗ್ತದೆ ಶಾಲೆಗೆ ಹೋದಾಗ. ಹಾಗಾಗಿ ನೀವು ಭಾಳ ಪ್ರೀತಿಯಿಂದ, ಹಳೆ ವಿದ್ಯಾರ್ಥಿಗಳಿರ್ಬೋದು, ಪಾಲಕರಿರ್ಬೋದು, ಈ ಊರಿನ ಹಿರಿಯೋರು ಇರ್ಬೋದು, ಇದನ್ನೇ ದೇವಸ್ಥಾನ ಅಂತ ತಿಳ್ಕೊಂಡಿದ್ರಿ. ಇದು ನಿಜ. ಎಲ್ಲರೂ ಶಿಕ್ಷಣವಂತರಾಗಬೇಕು, ಎಲ್ಲರೂ ವಿದ್ಯಾವಂತರಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿ 4 ಜನಕ್ಕೆ ಸಹಾಯ ಸಹಕಾರ ಆಗುವಂಥವ್ರು ಆಗಲಿ ಅಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿಯ ಆರಾಧ್ಯ ದೈವ ಶ್ರೀ ಮಹಾವಿಷ್ಣು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇಂಥ ಒಂದು ಕುಗ್ರಾಮದಲ್ಲಿ ಬಹಳ ಹಿಂದುಳಿದ ವರ್ಗದವರೇ ವಾಸಿಸುವಂಥ ಒಂದು ಪ್ರದೇಶದಲ್ಲಿ ತಾವೆಲ್ಲ ಊರಿನ ಯುವಕರು, ಹಿರಿಯರು, ದಾನಿಗಳ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಅದರ ಒಟ್ಟಿಗೆ ಒಂದು ಶಾಲೆಯ ಅಭಿವೃದ್ಧಿಗೆ ಮತ್ತು ಕಾರಣರಾದಂಥ ಈ ಒಂದು ಊರಿನ ಹಿರಿಯ ಮುಖಂಡರು, ಆತ್ಮೀಯರಾದ ದಿವಂಗತ ಕೃಷ್ಣನಾರಾಯಣ ಗೌಡ್ರ ಅವರನ್ನು ಸ್ಮರಿಸುತ್ತಾ ಈ ಒಂದು ಶಾಲೆಯ ಕಟ್ಟಡಕ್ಕೆ ಭೂ ದಾನಿಗಳಾಗಿ ಸೇವೆ ಸಲ್ಲಿಸಿದಂಥ ದಾಕು ಮರಾಠೆಯವರನ್ನು ಕೂಡ ಸನ್ಮಾನಿಸಿದ್ರಿ. ಅದರ ಒಟ್ಟಿಗೆ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಮತ್ತು ಕಟ್ಟಡದ ಒಂದು ಕಾಮಗಾರಿಗೆ ಹಿಂದೆ ನಮ್ಮ ತಂದೆಯವರಾದಂಥ RS ರಾಯ್ಕರ್ ಅವರು ಈ ಒಂದು ಶಾಲೆಯ ಕಟ್ಟಡಕ್ಕೆ ಧನ ಸಹಾಯ ಮಾಡೋದಕ್ಕಾಗಿ ಕೂಡ ಅವರನ್ನು ಕೂಡ ಸನ್ಮಾನಿಸಿದ್ರಿ. ಈ ಒಂದು ಕಾರ್ಯಕ್ರಮ ಮಾಡೋದರಿಂದ ಈ ಒಂದು ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ದಿಶೆಯಲ್ಲಿ ಈ ಒಂದು ಹುಕ್ಕೋಳಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತವಾಗಿ ಬೇಕಾದಂಥ ಎಲ್ಲ ಕಾರ್ಯಗಳು ಈ ಒಂದು ದಿನದಲ್ಲಿ ಆಗಿದೆ. ಅದಕ್ಕೆ ಕಾರಣೀಕರ್ತರಾದ ಈ ಒಂದು ಸಚಿವರಾದಂಥ ಆತ್ಮೀಯರಾದ ಮಂಕಾಳ ಇದರವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಗ್ರಾಮ ಪಂಚಾಯತ್ ವತಿಯಿಂದನೂ ಕೂಡ ನಾವೆಲ್ಲ ಸದಸ್ಯರು ಕೂಡ ಇಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಪಂಚಾಯತ್ದಿಂದ ಏನು ಒದಗಿಸ್ಲಿಕ್ಕಾಗ್ತದೆ ಆ ಒಂದು ಸಹಾಯವನ್ನು ಮಾಡಿದ್ದೀವಿ. ದಾನಿಗಳ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರೂ ವಂದಿಸಿ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತು 25ನೇ ವರ್ಷದ ರಜತೋತ್ಸವದ ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮಾಂತರ ಪ್ರದೇಶ, ನಮ್ಮದೆಲ್ಲ ಗ್ರಾಮಾಂತರ ಪ್ರದೇಶ ಇರೋದ್ರಿಂದ ಇಲ್ಲಿನ ಏನು ಪಾಲಕರು ಮತ್ತು ಊರ ನಾಗರಿಕರೆಲ್ಲ ಸೇರಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಒಂದು ದಿವಸದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತೇವೆ. ಆದರೆ ಈ ಕಾರ್ಯಕ್ರಮದ ತಯಾರಿಗೆ ತುಂಬ ದಿನ ತಗಲ್ತದೆ.
ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರು ನಾಗರಿಕರು ಸಹ ನಮ್ಮ ಪಂಚಾಯತಿಗೆ ಬಂದು ಸಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದರು. ನಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅದೆಲ್ಲ ಸಹಾಯ ಮಾಡಿದ್ದೇವೆ. ಮುಂದೂ ಸಹ ನಾವು ಈ ಒಂದು ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಅಂತ ಹೇಳ್ತಾ, ಮತ್ತು ಒಂದು ಮಾತು ಹೇಳಬೇಕಂತ ಹೇಳಿದ್ರೆ, ನಮ್ಮ ಮಾವಿನೊಳೆ ಶಾಲೆಯ ಮೇಲ್ಚಾವಡಿ ಒಂದು ಕೆಟ್ಟ ಆಗಿ ಹಂಚೆಲ್ಲ ಹೊಡೆದೋಗಿತ್ತು. ಆವಾಗ ನಮ್ಮ ಮಂಕಾಳು ವೈದ್ಯವರಿಗೆ ನಾನು ಮನವಿ ಮಾಡಿಕೊಂಡಾಗ ನಮಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟು ಆ ಮೇಲ್ಚಾವಣಿಯನ್ನು ರಿಪೇರಿ ಮಾಡಿಸಿದ್ದಾರೆ. ಹಾಗಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಕ್ಕೊಳ್ಳಿ ಇದರ ರಜತ ಮಹೋತ್ಸವ ಸಮಾರಂಭದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಕಿರಿಯ ಬಂಧು ಭಗಿನಿಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಮಾಧ್ಯಮದ ಪ್ರತಿನಿಧಿಗಳೇ, ಈಗ 25 ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇವತ್ತಿನ ದಿವಸ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇರತಕ್ಕಂಥದ್ದು ನಮ್ಮ ಇಡೀ ಹೊನ್ನಾವರ ತಾಲೂಕಿಗೆ ಸಂಭ್ರಮದ ಮತ್ತು ಹೆಮ್ಮೆಯ ಒಂದು ಸಂಗತಿ. ಈಗ ಒಂದು ವಾರದ ಹಿಂದೆ ಈ ರಜತ ಮಹೋತ್ಸವದ ಪೂರ್ವ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನು ಒಂದು ವೀಕ್ಷಿಸಲಿಕ್ಕೆ ಬಂದಾವಾಗ ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ನಾವಲ್ಲಿ ಆ ಕ್ರಾಸ್ನಿಂದ ಬರ್ತಾ ಇರಬೇಕಾಗಿದ್ದರೆ ರಸ್ತೆಯೆಲ್ಲ ಸೈಡ್ನಿಂದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಸುಮಾರು 40ರಿಂದ 50 ಯುವಕರು, ಯುವತಿಯರು, ಹೆಂಗಳೆಯರು ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ರಸ್ತೆಯ ಅಗಲೀಕರಣ, ಸೈಡಿಗಿದ್ದಂಥ ಗಿಡಗಳನ್ನೆಲ್ಲ ಕಡಿದು ಕ್ಲೀನ್ ಮಾಡ್ತಾ ಇರುವಂಥದ್ದು. ಈ ಶಾಲೆಗೆ ಬಂದು ನೋಡಿದ್ರೆ ಒಂದು ಕಡೆಗೆ ಟೈಲ್ಸು ಅಳವಡಿಕೆ ಆಗ್ತಾಯಿತ್ತು, ಇಂಟರ್ಲಾಕ್ ಹಾಕ್ತಾಯಿದ್ರು, ಸುಣ್ಣ ಬಣ್ಣ ಮಾಡ್ತಾಯಿದ್ರು, ಅಲ್ಲಿ ಚಪ್ಪರಗಳನ್ನು ರೆಡಿ ಮಾಡ್ತಾಯಿದ್ರು, ಊಟಕ್ಕಾಗಿ ಅಲ್ಲಿ ಜಾಗವನ್ನು ಸಮತಟ್ಟುಗೊಳಿಸ್ತಾ ಇದ್ದರು. ಇವೆಲ್ಲ ನೋಡಿದಾಗ ತುಂಬ ಸಂತೋಷ ಅನ್ನಿಸ್ತು. ಇಷ್ಟೊಂದು ಪ್ರೀತಿಯಿಂದ ಈ ಭಾಗದ ಎಲ್ಲ ಸದಸ್ಯರು, ಯಾರೂ ಸಂಬಳಕ್ಕಾಗಿ ದುಡಿದವರಲ್ಲ, ತಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಆಚರಿಸಬೇಕು ಅನ್ನುವಂತಹ ಪ್ರೀತಿಯಿಂದ ಸ್ವಯಂ ಸ್ಫೂರ್ತಿಯಾಗಿ ಮಾಡಿದ್ದನ್ನು ನೋಡಿ ತುಂಬ ಖುಷಿಯಾಯಿತು. ಅವರೆಲ್ಲರಿಗೆ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಇವತ್ತೇನು 15 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. LPS ಆಗಿ ಈ ಶಾಲೆ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವುದರ ಮೂಲಕ ಮುಂದೆ ಏನು ಸುವರ್ಣ ಮಹೋತ್ಸವ 25 ವರ್ಷಗಳ ನಂತರ ಮಾಡುವಂಥ ಒಂದು ಕನಸನ್ನು ಹೊತ್ತು 50 ವಿದ್ಯಾರ್ಥಿಗಳನ್ನು ಕೂಡಿಕೊಂಡು ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಒಂದು ಸೌಭಾಗ್ಯ ಈ ಶಾಲೆಗೆ ಒದಗಿ ಬರಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸಲು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ವಂದನೆಗಳು. ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಕ್ಕೊಳ್ಳಿ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟರ್ ಬಟ್ ಇಟ್ಸ್ ಫ್ರೂಟ್ಸ್ ಆರ್ ಸ್ವೀಟ್ ಅಂತ ಹೇಳ್ತಾರೆ. ಶಿಕ್ಷಣದ ಬೇರು ಕಹಿಯಾದರೂ ಅದರ ಫಲ ತುಂಬ ಸಿಹಿಯಾಗಿರ್ತದೆ. ಈಗ ಹೇಳಿದರು, ಮರಾಠೆ ಕುಟುಂಬದವರು ಇದಕ್ಕೆ ಸ್ಥಳದಾನವನ್ನು ಮಾಡಿದ್ರು ಅಂತ. ಆಗ ಅವರು ಆ ಪರಿಸ್ಥಿತಿಯಲ್ಲಿ ಏನು ಸ್ಥಳ ದಾನ ಮಾಡಿದ್ರೋ ಇವತ್ತು ಒಂದು ಶಾಲಾ ಕಟ್ಟಡ ಏರ್ಪಟ್ಟು 25 ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಅಂತಂದರೆ ಅದು ಆ ಕುಟುಂಬದವರಿಗೆ ಸಲ್ಲಬೇಕಾದಂಥ ಒಂದು ಗೌರವ. ಒಂದು ಊರಿನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಈಗಾಗಲೇ ನಮ್ಮ ಸಚಿವರು ಹೇಳಿದಾಗೆ ಆ ಊರಿನ ಶಾಲೆಯನ್ನು ನೋಡು ಅಂತ ಹೇಳ್ತಾರೆ. ಹಾಗಾಗಿ ಈ ಶಾಲೆ ಇಷ್ಟು ಸುಂದರವಾಗಿ ಇರಬೇಕು ಅಂತಂದರೆ ಅಲ್ಲಿನ ಮುಖ್ಯ ಶಿಕ್ಷಕರು ಕೂಡ ಕಾರಣ ಆಗಿರ್ತಾರೆ. ಹೆಡ್ ಮಾಸ್ಟರ್ ಈಸ್ ಎ ಹಬ್ ಆಫ್ ರಿಲೇಷನ್ಸ್ ಅಂತ ಹೇಳ್ತಾರೆ. ಒಬ್ಬ ಮುಖ್ಯ ಶಿಕ್ಷಕ ಹಲವಾರು ಸಂಬಂಧಗಳನ್ನು ಹೊಂದಿದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯ. ಅವರ ಒಂದು ಆತ್ಮೀಯ ಕರೆಗೆ ಹೋಗೊಟ್ಟು ನಾನಿಲ್ಲಿ ಬಂದಿದ್ದು ಇವತ್ತು ಸಾರ್ಥಕ ಅನಿಸ್ತು. ಯಾಕಂತಂದ್ರೆ ಕೇವಲ 15 ಮಕ್ಕಳು ಇರುವಂಥ ಶಾಲೆಯಲ್ಲಿ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಪಕ್ಕದ ಕಂಡೋಡಿ ಶಾಲೆಯ ಮುಖ್ಯಾಧ್ಯಾಪಕರು ಲಕ್ಷ್ಮಣ್ ಪಟ್ಗಾರ್ ಅವರು ಮತ್ತು ನಮ್ಮ ಯಲಗೋಟ್ಗಿ ಶಾಲೆಯ ಮುಖ್ಯಾಧ್ಯಾಪಕರು ಸುಬ್ರಾಯ್ ಶಾನ್ಬಾಗ್ ಸರ್ ಅವರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಒಂದು ಸಹಾಯ ಹಸ್ತವನ್ನು ತೆಗೆದುಕೊಂಡು ಇಂಥ ಒಂದು ಪ್ಲಾನಿಂಗನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ. ಇದು ಸುವರ್ಣ ಮಹೋತ್ಸವವನ್ನು ಆಚರಿಸ್ಕೊಳ್ಳಿ, ಈ ಶಾಲೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಇವತ್ತು ರಜತೋತ್ಸವವನ್ನು ನಮ್ಮ ಉಸ್ತುವಾರಿ ಮಿನಿಸ್ಟ್ರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿದೆ. ಈಗಾಗಲೇ ಅವರು ಕೊಟ್ಟಂಥ ಇಲ್ಲಿ ಅಭಿವೃದ್ಧಿಗೆ ಏನೇನು ಕೊಡಬೇಕು ಹೇಳ್ತಕ್ಕಂಥ ನೆರವನ್ನು ಈ ಅಮೃತೋತ್ಸವಕ್ಕೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ನೆರವನ್ನು ಒಲಿಸ್ಕೊಟ್ಟಿದ್ದಾರೆ. ಅವರು ಇವತ್ತು ನಿಜವಾಗಿ ಈ ಒಂದು ಶಿಕ್ಷಣದಲ್ಲಿ ಹೆಚ್ಚಿನ ಎಲ್ಲ ಜಾಗದಲ್ಲೂ ಕೂಡ ಒತ್ತು ಕೊಡ್ತಾ ಇದ್ದಾರೆ. ಅದು ಈ ಊರಿಗೆ, ಈ ಜಿಲ್ಲೆಗೆ ಅದು ಶ್ರೇಯಸ್ಸು ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಹಾಗೆ ಒಂದು ಇಲ್ಲಿಯ ಜನಾಂಗ ಹೇಗೆ ಬದುಕು ಬಂದರೂ ಹೇಳುವಂಥದ್ದನ್ನು ಸಾಮಾನ್ಯವಾಗಿ ಇಲ್ಲಿ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ಊರಿನಲ್ಲಿ 50 ವರ್ಷ ಹಿಂದಿಂದ ನಾನು ಇಲ್ಲಿಯ ಬಡ ಜನರ ಕಷ್ಟ ಸುಖ ಅವ್ರ ಜೊತೆಲಿ ನಾನು ಕೂತಿ ಅವ್ರ ಮನೇಲಿ ಅವ್ರು ಕೊಟ್ಟಂಥ ಚಾಕಣ್ಣು, ಆಗಲೇ ಈ ಅಕ್ಕಿ ರೊಟ್ಟಿ ಎಲ್ಲ ಕಡಿಮೆ, ತಾಳಿ ಹಿಟ್ಟಿನ ರೊಟ್ಟಿಯನ್ನು ನಾವು ತಿಂದು ಇಲ್ಲಿ ಬೆಳೆ ಬೇಸಾಯ ಏನು ಬೆಳೆದ್ರೂ ಅವ್ರ ಕೈಗೆ ಸಿಗ್ತಾ ಇರಲಿಲ್ಲಾಗಿತ್ತು. ಪಾಪ ಗೆದ್ದು ಬೆಳೆದು ಕೋವು ಬಂತು ಅಂದು ಕೂಡವ ಆನೆ ಬಂದು ಎಲ್ಲ ತಿಂದು ಸರ್ವನಾಶ ಮಾಡ್ಕೊಬಿಡ್ತದೆ. ಆ ಒಂದು ಕಷ್ಟವನ್ನು ಹಿಂದಿನವರು ಅನುಭವಿಸ್ತಾ ಬಂದಿದ್ದರು. ಯಾವಾಗ ಆನೆ ಯಾರ್ಯಾರು ಅದನ್ನು ಯಾವ ರೀತಿಯಾಗಿ ಅದನ್ನು ನಾಶ ಆಯಿತು, ಈಗಾದರೂ ಅದು ನಾಶ ಮಾಡೋಕೆ ಕೊಡೋದಿಲ್ಲ. ಆಗಿನ ಕಾಲದಲ್ಲಿ ಆಯಿತು ಅದು. ಅದೇ ಆವಾಗ ಆನೆ ಹೋದ ಮೇಲೆ ಇವತ್ತೆಲ್ಲ ಇಲ್ಲಿರ್ತಕ್ಕಂಥ ಜನ ಹಸಿರು ಮುಖಿಯಾಗಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಶಿಕ್ಷಣದಲ್ಲೂ ಕೂಡ ವಂಚಿತರಾಗಿದ್ದರು, ಇವತ್ತು ಶಿಕ್ಷಣದಲ್ಲೂ ಕೂಡ ಮುಂದುವರಿತಾ ಇದ್ದಾರೆ. ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಸಂತೋಷದ ವಿಚಾರ. ತಮಗೆ ಗೊತ್ತಿದೆ, ಈ ಒಂದು ರಜತ ಮಹೋತ್ಸವ ಇರಬಹುದು, ಸುವರ್ಣ ಮಹೋತ್ಸವ ಇರಬಹುದು, ಇತಿಹಾಸವನ್ನು ಮೆಲುಕು ಹಾಕುವಂಥ ಒಂದು ಸುವರ್ಣಾವಕಾಶ ಇದು. ಇವತ್ತು ಅನೇಕ ಗಣ್ಯರು ಈ ಒಂದು ಶಾಲೆ ಯಾವತ್ತು ಪ್ರಾರಂಭವಾಯಿತು 25 ವರ್ಷದ ಇತಿಹಾಸವನ್ನು ತಮ್ಮ ಮುಂದೆ ತೆರೆದಿಡಲಿಕ್ಕೆ ತಾವು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಹುಕ್ಕೊಳ್ಳಿ ಉಪ್ಪೋಣಿ ಗ್ರಾಮ ಪಂಚಾಯತ್ದ ಒಂದು ಕುಗ್ರಾಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಂದಿನ ಈಗ ನಾವು ಅನೇಕರ ಹೆಸರನ್ನು ಶಾಲೆ ಪ್ರಾರಂಭ ಆಗಲಿಕ್ಕೆ ಯಾರು ಕಾರಣೀಕರ್ತರಾದರು, ಶಾಲಾ ಕಟ್ಟಡವನ್ನು ಯಾರು ಕಟ್ಟರು, ಅದಕ್ಕೆ ಸ್ಥಳದಾನವನ್ನು ಯಾರು ಮಾಡಿದ್ರು, ಇಷ್ಟೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಯಾರೆಲ್ಲ ಕಾರಣರು ಅನ್ನೋದನ್ನು ತಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳುವಂಥ ಒಂದು ಸುವರ್ಣಾವಕಾಶ ಅನ್ನೋದನ್ನು ತಾವೆಲ್ಲರೂ ತಿಳ್ಕೊಳ್ಬೇಕು. ಇಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಶಿಕ್ಷಕರು ಇರ್ಬೋದು, ಇಲ್ಲಿ SDMC ಇರ್ಬೋದು, ರಜತ ಮಹೋತ್ಸವ ಸಮಿತಿಯವರು ಇರ್ಬೋದು, ಊರ ಸಾರ್ವಜನಿಕರು ಇರ್ಬೋದು, ನಿಮ್ಮ ಶ್ರಮ ಏನಿದೆ ಅನ್ನೋದನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ತೋರಿಸ್ಕೊಟ್ಟಿದ್ರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಹುಕ್ಕೊಳ್ಳಿ ಅಂತ ಈ ಒಂದು ಗ್ರಾಮದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಿರಿ. ಅವಕಾಶ ನಮ್ಮನ್ನು ಕರೆದು ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಹುಕ್ಕೊಳ್ಳಿಯ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ವಂದಿಸಿ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಅನೇಕ ಮಾತುಗಳು ಮತ್ತು ಅನೇಕ ವಿಚಾರಗಳು ಈ ಒಂದು ವೇದಿಕೆ ಮುಖಾಂತರ ಆಗಿದೆ. ಹಾಗಾಗಿ ಈ ಒಂದು ಸರ್ಕಾರಿ ಶಾಲೆ ಒಂದು ಅಂದರೆ ಈಗಿನ ಒಂದು ವಾತಾವರಣದಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ಒಂದು ಕಾಲಘಟ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಂತಹ ಶಾಲೆಗಳು ರಜತ ಮಹೋತ್ಸವ ಮತ್ತು ಸುವರ್ಣ ಮಹೋತ್ಸವ ಈ ಒಂದು ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಹೊಸ ಚೇತನವನ್ನು ಜೊತೆಗೆ ಸರ್ಕಾರಿ ಶಾಲೆಗೆ ಒಂದು ಹೊಸ ಹುಟ್ಟನ್ನು ಕೊಡ್ತಾ ಇರುವಂಥ ಕಾರ್ಯಕ್ರಮ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಮಾನ್ಯ ಸಚಿವರು ಹಾಗೆ ಎಲ್ಲ ಪಂಚಾಯತಿನ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ದಾನಿಗಳೆಲ್ಲ ಸೇರಿ ಈ ಒಂದು ಶಾಲೆಗೆ ವಿಶೇಷವಾದ ಒಂದು ಕೊಡುಗೆಯನ್ನು ಮತ್ತು ಹೊಸ ಚೇತನವನ್ನು ಕೊಟ್ಟಿದ್ದಾರೆ. ರಮಾನಂದ್ ಸರ್ ಅವರು 1-2 ತಿಂಗಳ ಹಿಂದೆ ನನಗೆ ಫೋನ್ ಮಾಡಿ ನಾವು ರಜತ ಮಹೋತ್ಸವ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂತಂದ್ರು. ಆಗ ಇದು ಹೇಗಾಗ್ತದೆ ಗೊತ್ತಿಲ್ಲ ಸರ್, ತುಂಬ ದುರ್ಗಮ ಪ್ರದೇಶ, ತುಂಬ ದೂರದ ಹಳ್ಳಿ ಅಂತಂದರು. ಖಂಡಿತವಾಗಿ
ಖಂಡಿತವಾಗಿಯೂ ಮಾಡಿ ಸರ್. ಯಾಕಂದರೆ ಅಲ್ಲಿ ಆ ಭಾಗದ ಎಲ್ಲ ಪಂಚಾಯತ್ ಇರ್ಬೋದು, ಜೊತೆಗೆ ಮನೆ ಸಚಿವರು ಇರ್ಬೋದು, ಹಾಗೆ ಆ ಊರಿನ ಜನರಿರ್ಬೋದು, ಎಲ್ಲರೂ ಕೂಡ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ವಿಚಾರವನ್ನು ನಾನು ಅವರಿಗೆ ಧೈರ್ಯ ತುಂಬಿದೆ. ಜೊತೆಗೆ ನಾನು ಅವ್ರಿಗೆ ಹೇಳಿದ್ದೆ, ಸುಮಾರು ಒಂದು 10-15 ಲಕ್ಷ ಬೇಕಾಗ್ಬೋದು ಅಂದರು. ಖಂಡಿತವಾಗಿಯೂ ಇದಾಗ್ತದೆ ಅಲ್ಲಿ, ಯಾಕಂದರೆ ಕಳೆದ ವರ್ಷ ಎಲ್ಕೊಟ್ಟಿಗೆ ಶಾಲೆಯನ್ನು ನೋಡಿದ್ದೀವಿ ನಾವು. ಹಾಗಾಗಿ ಇದಕ್ಕೆ ಮಾನ್ಯ ಸಚಿವರು ಇರ್ಬೋದು, ಎಲ್ಲ ಜನಪ್ರಿಯ ಜನನಾಯಕರು ಖಂಡಿತವಾಗಿ ಇದಕ್ಕೆ ಕೈ ಜೋಡಿಸ್ತಾರೆ ಅನ್ನುವಂಥ ಮಾತಿನೊಂದಿಗೆ ಅವರು ಈ ಒಂದು ಉತ್ತಮ ಕಾರ್ಯವನ್ನು ಅವ್ರು ಹಮ್ಮಿಕೊಂಡ್ರು. ಹಾಗಾಗಿ ಅವರು ಯಾವೆಲ್ಲ ರೀತಿಯನ್ನು ಬಯಸಿದ್ರು ಆ ಎಲ್ಲ ರೀತಿಯಿಂದ ಇಲ್ಲಿ ಸಹಾಯ ಸಹಕಾರ ಆಗಿದೆ. ಮತ್ತೊಮ್ಮೆ ಅವಕಾಶಕ್ಕೆ ನನ್ನ ಮಾತನ್ನು ಮುಗಿಸಲು ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಎಂ ಜಿ ನಾಯಕ್ ಅವರಿಗೆ. 4 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಇದು ನಾನು ಕಲಿತ ಶಾಲೆ ಮತ್ತು ನಾನು ಕಲಿಸಿದ ಶಾಲೆ. ನಾನು ಕಲಿಸಿದ ಶಾಲೆ ಯಾಕೆ ಅಂತಂದರೆ ನಾನು ಇಲ್ಲಿ ಹಲವಾರು ವಿದ್ಯಾರ್ಜನೆಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ನಾನು ಕಲಿತ ಶಾಲೆ ಯಾಕಂತಂದರೆ ಈ ಶಾಲೆಯಲ್ಲಿ ಸೇರಿದ ನಂತರ ನಾನು ಬೇರೆ ಬೇರೆ ಟ್ರೈನಿಂಗ್ಗಳ ಕಾರಣಕ್ಕಾಗಿ ರಾಜ್ಯವನ್ನೆಲ್ಲ ಸುತ್ತಾಡಿದ್ದೇನೆ. ಆ ಕಾರಣಕ್ಕಾಗಿ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡಿದ ಕಾರಣಕ್ಕಾಗಿ ಕಲ್ತಿದ್ದೇನೆ ಮತ್ತು ಮಕ್ಕಳಿಗೆ ಕಲಿಸಿದ್ದೇನೆ. ಇದು ಹಸಿರ ಶಾಲೆ, ಇದು ಸಿರಿಯ ಶಾಲೆ. ನನ್ನಿಂದ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಹಂತಗಳಲ್ಲಿ ಇರ್ಬೋದು, ಅವರು ಉದ್ಯೋಗದಲ್ಲಿರ್ಬೋದು ಅಥವಾ ಸ್ವಯಂ ಉದ್ಯೋಗದಲ್ಲಿರ್ಬೋದು. ಎಲ್ರಿಗೂ ಒಳಿತಾಗಲಿ ಅಂತ ಆಶಿಸ್ತೇನೆ. ಜೊತೆಗೆ ಈ ರಜತ ಸಂಭ್ರಮಕ್ಕೆ ಅನುವು ಮಾಡಿಕೊಟ್ಟಿರುವಂತಹ, ಅವಕಾಶ ಮಾಡಿಕೊಟ್ಟಿರುವಂತಹ ಅಥವಾ ಪ್ರೇರೇಪಿಸಿರುವಂಥ ಸನ್ಮಾನ್ಯ ಸಚಿವರಿಗೆ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರಿಗೆ, ಊರ ಜನರಿಗೆ ವಂದಿಸಿ, ಈ ಸಂದರ್ಭದಲ್ಲಿ ಸನ್ಮಾನಿಸಿದ ಈ ಊರಿನ ಎಲ್ಲ ಜನರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಹುಕ್ಕೊಳ್ಳಿ ಈ ಶಾಲೆಯ ಕಾರ್ಯಕ್ರಮ ಕೇವಲ ಸೀಮಿತ ಅವಧಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ನಮ್ಮ ಹತ್ರ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟರು. ಗ್ರಾಮ ಪಂಚಾಯತಿಯಲ್ಲಿ ಕೊಡಲಿಕ್ಕೆ ಖಂಡಿತ ಏನೂ ಇರಲಿಲ್ಲ. ಯಾಕಂದರೆ ಗ್ರಾಮ ಪಂಚಾಯತಿ ಕೊನೆಯ ಪೀರಿಯಡ್ ಇದು, ಫೆಬ್ರವರಿ 10ಕ್ಕೆ ಇದು ಕ್ಲೋಸ್ ಆಗ್ತಾ ಉಂಟು. ಹಾಗಾಗಿ ನಮಗೆ ಈ ಸಾರಿ ಯಾವುದೇ ಹಣ ಕೂಡ ಬಂದಿರಲಿಲ್ಲ. ಆದರೂ ಕೂಡ ನಾನು 25ನೇ ವರ್ಷದ ಕಾರ್ಯಕ್ರಮ ಅಂತ ಹೇಳಿದ್ದಕ್ಕೆ ಒಂದಿಷ್ಟು ಬೇಡಿಕೆಗಳನ್ನು ನೆರವೇರಿಸಲಿಕ್ಕೆ ಒಪ್ಕೊಂಡೆ. ಆದರೆ ಪಂಚಾಯತಲ್ಲಿ ಕೊಡಲಿಕ್ಕೆ ಯಾವುದೇ ಹಣ ಇರಲಿಲ್ಲ. ಆದರೂ ಕೂಡ ಅವರ ಒಗ್ಗಟ್ಟುತನಕ್ಕೆ ಮೆಚ್ಚಿ ಕೊಡಲಿಕ್ಕೆ ಒಪ್ಕೊಂಡು ನಾನು ಹೋಗಿದ್ದು ಇವರನ್ನು ಕರ್ಕೊಂಡು ಸನ್ಮಾನ್ಯ ಸಚಿವರ ಮನೆಗೆ. ಸನ್ಮಾನ್ಯ ಸಚಿವರು ಏನು ಬೇಕು ಅಂತ ಕೇಳ್ಕೊಂಡು ಒಂದಿಷ್ಟು ಹೇಳಿದ್ವಿ, ಏನು ನೆನಪು ಬಂದ ಒಂದಿಷ್ಟು ಹೇಳಿದ್ವಿ, ಎಲ್ಲವನ್ನೂ ಕೊಡ್ತೇನೆ ಅಂತ ಒಪ್ಕೊಂಡ್ರು. ಕೊನೆಗೆ ಮತ್ತೇನು ಬೇಕು ಅಂತ ಕೇಳಿದಾಗ, ಸರ್ ಊಟಕ್ಕೆ ಒಂದಿಷ್ಟು ಕೊಡಿ ಅಂತಂದೆ. ಆ ಊಟದ ಕಾರ್ಯಕ್ರಮವನ್ನು ಇವತ್ತು ಸಂಪೂರ್ಣವಾಗಿ ನಡೆಸ್ಕೊಡ್ತಕ್ಕಂಥವ್ರು ನಮ್ಮ ಸನ್ಮಾನ್ಯ ವೈದ್ಯರವರು. ಮತ್ತು ಅವರೇ ಕೇಳಿ ಡೆಸ್ಕ್ ಮತ್ತು ಬೆಂಚಿಗೆ ಅವರೇ ಕೇಳಿ ನಮಗೆ ಒಂದಿಷ್ಟು ಮಾಡಿ, ಎಷ್ಟು ಬೇಕು ಮಾಡಿ ಅಂತಂದರು. ನಾವು ಕೇಳಿದ್ದು ಕಡಿಮೆ ಆದರೆ ಅವ್ರು ಹೇಳಿರೋದು ಹೆಚ್ಚು. ಹಾಗಾಗಿ ಇಂಥ ನಾಯಕರನ್ನು ಪಡೆದ ನಾವೇ ಧನ್ಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಕರೆದು ಇಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಸ್ಯಾನಿಟರಿ ನ್ಯಾಪ್ಕಿನ್ನ ವೆಂಡಿಂಗ್ ಮಷೀನ್ ಅನ್ನು ಯಶಿಕಾ ಸೂಪರ್ ಹ್ಯಾಪಿ ಪ್ರೈವೇಟ್ ಲಿಮಿಟೆಡ್ ಇವರು ಈ ಸಂದರ್ಭದಲ್ಲಿ ಒದಗಿಸಿರುತ್ತಾರೆ. ಈ ವೆಂಡಿಂಗ್ ಮಷೀನ್ ಅಳವಡಿಕೆ ನಮ್ಮ ಶಾಲೆಯಲ್ಲೂ ಕೂಡ ಆಗಿದ್ದು, ಊರಿನ ಎಲ್ಲ ಹೆಣ್ಣು ಮಕ್ಕಳು ತಾಯಂದಿರು ಅಗತ್ಯ ಸೌಲಭ್ಯದ ಸದ್ಬಳಕೆ ಮಾಡಿಕೊಳ್ಬೇಕಂತ ಕೋರ್ತೇನೆ. ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಬಹುಶಃ ತಾಲೂಕಿನಿಂದ ಬಹುದೂರದಲ್ಲಿರ್ತಕ್ಕಂಥ ಈ ಒಂದು ಶಾಲೆ ರಜತ ಮಹೋತ್ಸವವನ್ನು ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಇವತ್ತು ಊರನ್ನೊಂದನ್ನು ಅಭಿವೃದ್ಧಿ ಮಾಡಬೇಕಂತಂದರೆ ಕೇವಲ ರಸ್ತೆ ಮಾಡೋದ್ರಿಂದ, ಸಿಡಿ ನಿರ್ಮಿಸೋದ್ರಿಂದ, ಇನ್ನೇನೋ ಮಾಡೋದ್ರಿಂದ ಸಾಧ್ಯ ಇಲ್ಲ. ಒಂದು ಶಾಲೆ ಮಾಡಿದ್ರೆ ಆ ಊರು ತನ್ನಿಂದ ತಾನೇ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇದೆ. ಈ ಊರಿನ ಎಲ್ಲ ಹಿರಿಯ ಜೀವಿಗಳು ಈ ಅಂಶವನ್ನು ಮನಗಂಡು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಜೋಡಿಸ್ಕೊಂಡಿದ್ದಾರೆ. ಬಹಳ ಅದ್ದೂರಿಯಾಗಿ ಈ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲಾಖೆಯ ಹೆಮ್ಮೆಯ ಸಂಗತಿಯಾಗಿದೆ. ಸುದೀಶ್ ಎಸ್ ನಾಯ್ಕ್ ನಮ್ಮ ಕಾರ್ಯಕ್ರಮದ ನಿರೂಪಕರು, ಪ್ರತಿಭಾನ್ವಿತ ವ್ಯಕ್ತಿತ್ವದ ವ್ಯಕ್ತಿಗಳು. ಎಲ್ಲ ಸಂಭ್ರಮ ಕಾರ್ಯಕ್ರಮದ ರೂವಾರಿ ಇಷ್ಟು ಹೊತ್ತು ಎಲ್ಲರ ಚಲನವಲನಕ್ಕೆ ಧ್ವನಿಯಾದಂತಹ ಶ್ರೀಯುತ ಸುದೀಶ್ ಎಸ್ ನಾಯ್ಕ್ ಸರ್ ಇವರಿಗೆ ಶ್ರೀದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ದಯಪಾಲಿಸಿ ಅವರ ಕಂಠಸಿರಿಯ ಶಬ್ದ ಎಲ್ಲೆಡೆ ಮೊಳಗಲಿ ಎಂದು ಹೇಳುತ್ತಾ, ಸರ್ ನಿಮಗೆ ಇದು ನಮ್ಮ ಪ್ರೀತಿಯ ಬೆಂಗಳೂರಿನ
ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನು ನಡೆಸ್ತಾ ಇರುವಂತಹ ಕುಮಾರಿ ಶ್ರೀನಿಧಿ. ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಮಂಕಾಳು ಎಸ್ ವೈದ್ಯ ಸರ್ ಅವರಿಗೆ ಶಾಲಾ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಪ್ಪೋಣಿ ಶ್ರೀ ಗಣೇಶ್ ತಿಪ್ಪಯ್ಯ ನಾಯ್ಕ ಅವರಿಗೆ ರಜತ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳಾದಂಥ ಶ್ರೀ ಗಣೇಶ್ ಜಿ ನಾಯ್ಕ್, ಶ್ರೀ ಗೀತಾ ತಿಮ್ಮಪ್ಪ ನಾಯ್ಕ್, ಶ್ರೀಮತಿ ಗೀತಾ ತಿಮ್ಮಪ್ಪ ನಾಯ್ಕ್, ಶ್ರೀ ಯೋಗೇಶ್ ಆರ್ ರಾಯ್ಕರ್, ಶ್ರೀ ಸಂತೋಷ್ ಕೇಶವ್ ನಾಯ್ಕ್, ಶ್ರೀ ವಿನೋದ್ ಗಜಾನನ್ ನಾಯ್ಕ್, ಶ್ರೀ ಮಂಜುನಾಥ್ ಕೃಷ್ಣಗೌಡ, ಶ್ರೀಮತಿ ಚಂದ್ರಕಲಾ ಗಣೇಶ್ ನಾಯ್ಕ್, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ಪ್ರಮೋದ್ ನಾಯ್ಕ್ ಸನ್ಮಾನ್ಯ ಮಾನ್ಯ ಶಿಕ್ಷಣ ಸಂಯೋಜಕರು ಹೊನ್ನಾವರ, ಜೊತೆಗೆ ಶ್ರೀ ಪರಮೇಶ್ವರ್ ಟಿ ನಾಯ್ಕ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶ್ರೀ ಗೋವಿಂದ್ ನಾಯ್ಕ್ ಮಾನ್ಯ ಅಧ್ಯಕ್ಷರು ಶ್ರೀ ಗುತ್ತಿಕನಿಕಾ ಪರಮೇಶ್ವರಿ ದೇವಸ್ಥಾನ ಗೇರುಸೊಪ್ಪ, ಶ್ರೀ ಎಂ ಜಿ ನಾಯ್ಕ್ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊನ್ನಾವರ, ಶ್ರೀ ವಿ ಜಿ ನಾಯ್ಕ್ ಮಾನ್ಯ BRPಗಳು ಹೊನ್ನಾವರ, ಶ್ರೀ ಎಸ್ ಎಂ ಭಟ್ ಮಾನ್ಯ CRPಗಳು ಉಪ್ಪೋಣಿ, ಶ್ರೀ ಪ್ರಶಾಂತ್ ನಾಯ್ಕ್ ಸರಳಗಿ ಮಾನ್ಯ ಗುತ್ತಿಗೆದಾರರು, ಇವರೆಲ್ಲರಿಗೂ ಕೂಡ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ರಮೇಶ್ ಆರ್ ಮರಾಠಿ ಅಧ್ಯಕ್ಷರು ಹಾಗೂ ಶ್ರೀಮತಿ ಸವಿತಾ ಶೇಷು ಮರಾಠಿ ಉಪಾಧ್ಯಕ್ಷರು SDMC, ನಿರೂಪಣೆಯನ್ನು ಮಾಡಿರುವಂಥ ಶ್ರೀ ಸುದೀಶ್ ಎಸ್ ನಾಯ್ಕ್ ಶಿಕ್ಷಕರು ಹಾಗೂ ಕುಮಾರಿ ಶ್ರೀನಿಧಿಯವರಿಗೂ ಕೂಡ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಗೌರವ ಸ್ವೀಕಾರ ಮಾಡಿದ ಎಲ್ಲ ಶಿಕ್ಷಕರಿಗೆ, ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ದಾನಿಗಳಿಗೆ, ವಸ್ತುರೂಪ ಕೊಡುಗೆ ನೀಡಿದ ದಾನಿಗಳಿಗೆ, ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ವಂದನಾರ್ಪಣೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.